ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿರ್ರಿ, ಇನ್ನು ಸಾಕಷ್ಟು ಜನ ಅರ್ಜಿ ಸಲ್ಲಿಸಬೇಕಂತ ಕೂಡ ಕಾತುರದಿಂದ ಕಾಯಕತ್ತೀರಿ. ಹಾಗಿದ್ರೆ ಈ ಕೆಇದವರು ಈಗ ಎಕ್ಸಾಮನ್ನು ಏನಿದೆಯಲ್ಲ ಕಾನ್ಸ್ಟೇಬಲ್ ಎಕ್ಸಾಮನ್ನು ಕೆಇದವರು ನಡೆಸಾಕತ್ತಾರ. ಹಾಗಿದ್ರೆ ಕೆಇದವರು ಯಾವ ವಿಷಯದ ಮೇಲೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಾಕತ್ತಾರ, ಲಾಸ್ಟ್ ಒಂದು 4-5 ಪ್ರಶ್ನೆ ಪತ್ರಿಕೆಗಳನ್ನ ಅನಲೈಸಿಸನ್ನು ಮಾಡಿ ನಿಮಗೆ ಇಲ್ಲಿಗ ವಿಡಿಯೋನ ಮಾಡಾಕತ್ತೈತಿ. ಇದು ಭಾಳ ಹೆಲ್ಪ್ಫುಲ್ ಆಗುತ್ತೆ. ಈ ಸಾರಿ ಪೊಲೀಸ್ ಆಗಲೇಬೇಕು ಅನ್ನೋರು ಈ ಪ್ಯಾಟರ್ನ್ ಮೂಲಕ ಓದಿ ಒಂದು ಸಾರಿ ನಿಮಗೆ ಏನಿದೆಯಲ್ಲ ಬೇಡದೇ ಇರುವ ಟಾಪಿಕನ್ನು ಬಿಡಾಕ ಅನುಕೂಲ ಆಕತಿ. ಯಾಕಪ್ಪ ಅಂದ್ರೆ ಎಲ್ಲನೂ ಓದೋಕ್ಕಿಂತ ಇಂಪಾರ್ಟೆಂಟ್ ಇರುವ ಟಾಪಿಕನ್ನು ಓದಿದರೆ ನೀವು ಇಲ್ಲಿ ಹೆಚ್ಚಿನ ಸ್ಕೋರನ್ನು ಮಾಡ್ಕೋಬೋದು ರೀ. ಬರ್ರಿ ಹಾಗಿದ್ರೆ ಯಾವ ಟಾಪಿಕ್ ಮೇಲೆ ಎಷ್ಟು ಪ್ರಶ್ನೆಗಳು ಬರ್ತಾವ ಅಂತ ನೋಡೋದಾದರೆ, ಸ್ನೇಹಿತರೆ ಅದಕ್ಕೂ ಮೊದಲು ಪೊಲೀಸ್ ಕಾನ್ಸ್ಟೇಬಲ್ PC PSI SD FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ಈ ನೋಟ್ಸು ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸು. ಇದರ ಜೊತೆಗೆ ನಿಮಗೆ SDA FDA PC PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಸ್ನೇಹಿತರೆ ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಸ್ನೇಹಿತರೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದರೂ 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಅದಕ್ಕೆ 150 ರೂಪಾಯಿ ಐತ್ರಿ, ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತಂದ್ರೆ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ಮಾಡ್ತಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, ನಿಮಗೆ ಅತ್ಯಂತ ಕಡಿಮೆ ಸಮಯದಲ್ಲಿ, ಯಾಕಂದರೆ ಈಗ ತುಂಬ ಕಡಿಮೆ ಸಮಯ ಐತಿ, ಈ ಸಮಯದಲ್ಲಿ ನಿಮಗೆ ಎಲ್ಲ ಸಿಲೆಬಸನ್ನು ಕವರ್ ಮಾಡ್ಕೋಬೇಕಂದ್ರೆ ಎಲ್ಲ ಬುಕ್ಸನ್ನು ಓದೋಕ್ಕಾಗಲ್ಲ. ಅದಕ್ಕಾಗಿ ನಾನು ನಿಮಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಕವರ್ ಆಗುವ ರೀತಿ ನಿಮಗೆ ಶಾರ್ಟ್ ನೋಟ್ಸನ್ನು ತಯಾರಿಸಲಾಗಿರ್ತದೆ. ಇವು ನೋಟ್ಸ್ ನಿಮಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸನ್ನು ಕವರ್ ಮಾಡ್ಕೋಬೋದು. ಇದ್ರ ಜೊತೆಗೆ ನಿಮಗೆ PC PSI SD FD ಅದು ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಸ್ನೇಹಿತರೆ ಇದ್ರ ಜೊತೆಗೆ 1 year ಕರೆಂಟ್ ಅಫೇರ್ಸ್ ಕೂಡ ಕಳಿಸ್ತೀವಿ ರೀ. ಈಗ ಮಾರ್ಕೆಟಲ್ಲಿ 1 year ಕರೆಂಟ್ ಅಫೇರ್ಸ್ ತೊಗೋಕತ್ತರೂ ಕೂಡ ನಿಮ್ಗೆ 40 ರಿಂದ 50 ರೂಪಾಯಿ ಒಂದು ತಿಂಗಳಿಗೆ ಬೀಳ್ತದೆ ರೀ. ಟೋಟಲ್ ಆಗಿ 12 ಮಂತದಂದ್ರೂ ಕೂಡ ನಿಮಗೆ ಇಲ್ಲಿ ನೋಡ್ರಿ ಕಡಿಮೆ ಅಂದ್ರೆ ಒಂದು 500 ರೂಪಾಯಿ ಆದರೂ ಕೂಡ ಖರ್ಚಾಗುತ್ತೆ. ಆದರೆ ನಾವು ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ, ಬಡ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ನಿಮಗೆ 250 ರೂಪಾಯಿದೊಳಗೆ ಎಲ್ಲ ನೋಟ್ಸನ್ನು ಕಳಿಸ್ಲಾಗ್ತದೆ. ಇಂಟ್ರೆಸ್ಟ್ ಇದ್ದರೂ ಮಾತ್ರ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿರಿ. ಓಕೆ ಬನ್ನಿ ಸ್ನೇಹಿತರೆ, ಆಗಿದ್ರೆ ಟಾಪಿಕ್ಗೆ ಬರೋದಾದರೆ, ಇಷ್ಟು ದಿನ ಏನೈತಲ್ರಿ ಎಕ್ಸಾಮನ್ನು KSPದವ್ರು ನಡೆಸ್ತಿದ್ರು. ಆದರೆ ಅದೇ ಏನು ಸಿಲೆಬಸ್ ಇತ್ತಲ್ಲ ಅದೇ ಸಿಲೆಬಸನ್ನು ಹಿಡ್ಕೊಂಡು ಈಗ KEದವರು ಎಕ್ಸಾಮನ್ನು ನಡೆಸಾಕತ್ತಾರ. KSPದವ್ರಿಗೂ ಅದೇ ಸಿಲೆಬಸ್ ಇತ್ತು, ಇದರಾಗೂ ಕೂಡ ಅದೇ ಸಿಲೆಬಸ್ ಐತಿ. ಬಟ್ ಎಕ್ಸಾಮನ್ನು ನಡೆಸೋರು ಮಾತ್ರ ಇಲಾಖೆ ಬೇರೆ ರೀ, ಅಂದ್ರೆ ಪರೀಕ್ಷಾ ಪ್ರಾಧಿಕಾರ ಬೇರೆ ಇರ್ತಾ. ಹಾಗಿದ್ರೆ ಅವರು ಯಾವ ರೀತಿ ಪರೀಕ್ಷಾ ಪ್ರಾಧಿಕಾರದವ್ರು ಎಕ್ಸಾಮನ್ನು ನಡೆಸ್ತಾರ, ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ನ ಕೇಳ್ತಾರಂತ ನೋಡೋದಾದ್ರೆ, ಸ್ನೇಹಿತರೆ ಇವು ನೋಡ್ರಿ ನಿಮಗೆ ನಾನಾ ಇಲಾಖೆಯಿಂದ ನಡೆಸಿದ ಕ್ವಶನ್ ಪೇಪರ್ ರೀ. ಇಲ್ಲಿ ನೋಡ್ರಿ non-HKಗೆ ಸಂಬಂಧಿಸಿದಂತೆ PUC ಅಂದರೆ PUC ಎಜುಕೇಷನ್ ಮೇಲೆ ನಡೆದಿದ್ದ BMTC ಕಂಡಕ್ಟರ್ ಪರೀಕ್ಷೆ ಇದು. ಇನ್ನು ಅದೇ ರೀತಿ ಇದು PSI ಪರೀಕ್ಷೆ ಇದ್ರಿ. ಇನ್ನು ಅದೇ ರೀತಿ ಇದು ವಿಲೇಜ್ ಅಕೌಂಟ್, ಇದು ಕೂಡ PUC ಮೇಲೆ ಇದ್ದಿದ್ದು. ಇನ್ನು ಅದೇ ರೀತಿ FD ಅದೊಂದು ಮಾತ್ರ ಡಿಗ್ರಿ ಮೇಲೆ, ಇವೆರಡು ಡಿಗ್ರಿ ಮೇಲೆ ಇದ್ದಿದ್ದು, ಇವೆರಡು ಕೂಡ PUC ಮೇಲೆ ಇದ್ದಿದ್ದು. ಅಂದರೆ ಎಕ್ಸಾಮ್ ಪ್ಯಾಟರ್ನ ಯಾವ ರೀತಿ ನಿಮ್ಗೆ ಕ್ವಶನನ್ನು ತೆಗಿತಾರಂತ ಅನುಕೂಲ ಆಗಲಿ ಅಂತೇಳಿ ನಾವು ಈ ರೀತಿ ನಿಮ್ಗೆ ತೋರ್ಸಾಕತ್ತಿದ್ರಿ. ಇಲ್ಲಿ ನೋಡ್ರಿ ಮೊದಲಿಗೆ ನೋಡೋಣ. ಇಲ್ಲಿ PSI ಕ್ವಶನ್ ಪೇಪರ್ ಐತಿ, BMTC ಕ್ವಶನ್ ಪೇಪರ್ ಕೂಡ ಐತಿ. ಇಲ್ಲಿ ನೋಡ್ಕೊರಿ, ಇದನ್ನೆಲ್ಲ ಮಾಡ್ಬೇಕಂದ್ರೆ ಕಷ್ಟಪಟ್ಟು ಮಾಡಿರ್ತೀವಿ. ಸೊ ಅದಕ್ಕಾಗಿ ನಿಮ್ಮದು ಒಂದು ಲೈಕ್ ನಮಗೆ ಎಷ್ಟೋ ಅತ್ಯಮೂಲ್ಯ ಆಗಿರ್ತದೆ. ಸೊ ಅದಕ್ಕಾಗಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಅದೇ ರೀತಿ ವಿಡಿಯೋ ಯಾವ ರೀತಿ ಆಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿರಿ, ನಾನು ರೆಸ್ಪಾನ್ಸನ್ನು ಮಾಡ್ತೀನಿ. ಓಕೆ ರೀ, ಇಲ್ಲಿ ನೋಡಿರಿ ಯಾವ ವಿಷಯದ ಮೇಲೆ ಎಷ್ಟು ಪ್ರಶ್ನೆಗಳು ಬಂದಿತ್ತು ಅಂತ ನಿಮ್ಗೆ ಲಾಸ್ಟ್ ಟೈಮ್ದು ನೋಡ್ಕೊರಿ. ಇದು BMTC PUC ಮೇಲೆ ಇದ್ದಿದ್ರಿ, ಇದು ಡಿಗ್ರಿ ಮೇಲೆ ಇದ್ದಿದ್ರಿ. ಓಕೆ ರೀ, ಇಲ್ಲಿ ನೋಡ್ರಿ IC ಅಥವಾ ಭಾರತ ಸಂವಿಧಾನದ ಮೇಲೆ ನಿಮಗೆ ಈಗ ಕೇಳಿದ ಪ್ರಶ್ನೆ ಎಷ್ಟಪ್ಪ, ಇಲ್ಲಿ 17 ಪ್ರಶ್ನೆಗಳನ್ನ ಕೇಳಿದ್ರು. ಇನ್ನು ಕರೆಂಟ್ ಅಫೇರ್ಸು 15 ಕೇಳ್ಯಾರ. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 15 ಕೇಳ್ಯಾರ. ಹಿಸ್ಟ್ರಿ 15, ಜಿಯೋಗ್ರಫಿ 13. ಇವನ್ನಿಷ್ಟ ಕವರ್ ಮಾಡಿದರೆ ನಿಮ್ದಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಬಂದ ಬಿಡ್ತಾರೆ. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ 9, ಸ್ಕೀಮ್ಸ್ ಮೇಲೆ 9, ಎಕನಾಮಿಕ್ಸ್ 5, ಇನ್ನು GK ಆ್ಯಂಡ್ ಅದರ್ಸ್ 2. ಒಟ್ಟಾರೆಯಾಗಿ 100 ಕ್ವಶನ ತಿಳ್ಕೊರಿ. ಇಲ್ಲಿ ಈಗ ಒಟ್ಟು ಕೂಡ ನೋಡ್ಕೊರಿ, ಆಮೇಲೆ ಅನಲೈಸಿಸನ್ನು ಮಾಡೋಣ.
ನೆಕ್ಸ್ಟ್ PSI 402ರಲ್ಲಿ ಕೇಳಿದ ಪ್ರಶ್ನೆಗಳು ಯಾವ ರೀತಿ ಬಂದಿದಪ್ಪ ಅಂತ ನೋಡಿದ್ರೆ ಸಬ್ಜೆಕ್ಟ್ ವೈಸ್ ಮೆಂಟಲ್ ಎಬಿಲಿಟಿ ಮೇಲೆ 17 ಇದ್ದು ರೀ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 17, ಹಿಸ್ಟ್ರಿ 15, ಕರೆಂಟ್ ಅಫೇರ್ಸ್ 13, ಪಾಲಿಟಿ ಅಥವಾ IC ಅಂದರೆ ಭಾರತ ಸಂವಿಧಾನ 12, ಜಿಯೋಗ್ರಫಿ 12, ಎಕನಾಮಿಕ್ಸ್ 7, ಸ್ಕೀಮ್ಸ್ ಆ್ಯಂಡ್ ಪ್ಲ್ಯಾನ್ 5, ಇನ್ನು ಅದೇ ರೀತಿ GK ಆ್ಯಂಡ್ ಅದರ್ಸ್ 2. ಇಲ್ಲಿ ಸ್ಕೀಮ್ಸ್ ಆ್ಯಂಡ್ ಪ್ಲ್ಯಾನಲ್ಲಿ ಇದನ್ನು ಕೊಟ್ಟಿದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಬಟ್ ನಿಮಗದು ಇಲ್ಲ. ಆದರೆ ನಿಮಗೆ ಇಲ್ಲಿ ಯಾವ ಪ್ರಶ್ನೆಗಳು ಇದು ಸ್ಕೀಮ್ಸ್ ಆ್ಯಂಡ್ ಪ್ಲ್ಯಾನ್ ಏನೈತಲ್ಲ ಅದರ್ಸ್ ಆಗಲಿ ಅದೇ ರೀತಿ ಸ್ಕೀಮ್ಸ್ ಆ್ಯಂಡ್ ಪ್ಲ್ಯಾನ್ ನಿಮಗೆ ನೈತಿಕ ಸಾಮರ್ಥ್ಯ ಅಥವಾ ನೈತಿಕ ಇದನ್ನು ಕೇಳಲ್ಲ ಇದ್ರ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತಾವೆ. ನೈತಿಕ ವಿಷಯದ ಮೇಲೆ ನಿಮ್ಗೆ ಬರ್ತಾವೆ ಅಂದರೆ ನಿಮ್ಗೆ ಶಿಸ್ತು ಆಗಿಲ್ಲ ಅದಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ಸ್ದು ಆಲ್ರೆಡಿ ಕಲೆಕ್ಟ್ ಮಾಡಕತ್ತೀರಿ. ಇನ್ನೊಂದು 2-3 ದಿವಸದಾಗ ಅದನ್ನು ವಿಡಿಯೋ ಮಾಡಿಕೊಂಡು ನಿಮ್ಮ ಮುಂದೆ ಬರುತ್ತೆ. ಅಂದರೆ ನೈತಿಕ ಸಾಮರ್ಥ್ಯದಲ್ಲಿ ಶಿಸ್ತು ಆಗಿರಲಿ ಅದೇ ರೀತಿ ನಿಮ್ಮದು ಇನ್ನೊಬ್ಬರಿಗೆ ಸಹಕಾರ ಮಾಡೋದಾಗಿರಲಿ ಅವೆಲ್ಲ ಕೂಡ ಕೇಳ್ತಾರೆ. ಕಡಿಮೆ ಅಂದ್ರೆ ಒಂದು 5 ಪ್ರಶ್ನೆ ಬರುವ ಸಾಧ್ಯತೆ ಐತ್ರಿ ಅದು ಕೂಡ. ಇನ್ನು ಅದೇ ರೀತಿ ನೆಕ್ಸ್ಟ್ ವಿಲೇಜ್ ಅಕೌಂಟಲ್ಲಿ ನಡೆದಿದಾಗ ಯಾವ ರೀತಿ ಪ್ರಶ್ನೆ ಬಂದಿದ್ದು, ಹಿಸ್ಟ್ರಿ 18, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 16, ಜಿಯೋಗ್ರಫಿ 16, ಪಾಲಿಟಿ ಅಥವಾ ಭಾರತ ಸಂವಿಧಾನ 13, ಮೆಂಟಲ್ ಎಬಿಲಿಟಿ 12, ಕರೆಂಟ್ ಅಫೇರ್ಸ್ 12, ಸ್ಕೀಮ್ಸ್ ಆ್ಯಂಡ್ ಪ್ಲ್ಯಾನ್ 5, ಎಕನಾಮಿಕ್ಸ್ 5, GK ಆ್ಯಂಡ್ ಅದರ್ಸ್ 3. ಓಕೆ, ನೆಕ್ಸ್ಟ್ FDF ಕ್ವಶನ್ ಪೇಪರಲ್ಲಿ ಯಾವ ರೀತಿ ಇದ್ದಪ್ಪ ಅಂದ್ರೆ ನೋಡಿರಿ, ಲಾಸ್ಟ್ ಟೈಮ್ ಇದು ಸ್ವಲ್ಪ ಡಿಟೇಲಾಗಿ ಬಿಡಿಸಿಲ್ಲ. ಇದನ್ನು GK ಮತ್ತು ಪ್ರಚಲಿತ ಘಟನೆ 2ರಾಗ ಮಿಕ್ಸ್ ಮಾಡೈತ್ರಿ. ಅಂದರೆ ಇದ್ರೊಳಗೆ ಏನಿದೆ ಅದು ಹಿಸ್ಟ್ರಿದು ಏನು ಕ್ವಶನ್ಸ್ ಅದಾವಲ್ಲ ಹಿಸ್ಟ್ರಿದು ಮತ್ತು ಪ್ರಚಲಿತ ಘಟನೆ 2 ಕೂಡ ಮಿಕ್ಸ್ ಐತೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲ 15 ಹಿಡ್ಕೋರಿ. ಇನ್ನು ಅದೇ ರೀತಿ ಭಾರತ ಮತ್ತು ಕರ್ನಾಟಕ ಇತಿಹಾಸ ಮೇಲೆ 16, ವಿಜ್ಞಾನದ ಮೇಲೆ 14, ವಿಜ್ಞಾನದಲ್ಲಿ ಸೈನ್ಸ್ ಮತ್ತು ಟೆಕ್ನಾಲಜಿ 2 ಸೇರಿಸೇ ಬಂದಿದ್ದಾರೆ. ಇದು ಮಾನಸಿಕ ಸಾಮರ್ಥ್ಯ 13, ಭೂಗೋಳಶಾಸ್ತ್ರ 5. ಇದರ ಭೂಗೋಳಶಾಸ್ತ್ರದ ಕ್ವಶನ್ಸ್ ಇದರಾಗ ಒಂದಿಷ್ಟು ಹೋಗ್ಯಾವ ರೀ, ಮಿಕ್ಸ್ ಆಗ್ಯಾವ. ಸೊ ಅದಕ್ಕಾಗಿ ಸಂವಿಧಾನ ಮತ್ತು ರಾಜಕೀಯ 5, ಅದೇ ರೀತಿ ಪರಿಸರ ಅಧ್ಯಯನ 4, ಅರ್ಥಶಾಸ್ತ್ರ 5, ಗ್ರಾಮೀಣಾಭಿವೃದ್ಧಿ ಅಥವಾ ಸ್ಕೀಮ್ಸ್ ಆ್ಯಂಡ್ ಪ್ಲ್ಯಾನ್ ಇದು 4, ಭೂ ಸುಧಾರಣೆ 4 ಅಷ್ಟು ಈ ರೀತಿ ಪ್ರಶ್ನೆಗಳು ಬಂದಿದ್ರು. ಸ್ನೇಹಿತರೆ, 4 ಕ್ವಶನ್ ಪೇಪರನ್ನು ನೋಡಿದಾಗ ನಿಮಗೇನು ಅನಿಸ್ತಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಇದು ಯಾವ ಸಬ್ಜೆಕ್ಟ್ ಮೇಲೆ ನಿಮ್ಗೆ ಒತ್ತನ್ನು ಕೊಡಬೇಕಂತೇಳಿ ಒಂದು ಪ್ಲ್ಯಾನ್ ಬಂತ. ಸ್ನೇಹಿತರೆ ನೋಡ್ರಿ, ನೀವು ಈ ಸಾರಿ ಪೊಲೀಸ್ ಕಾನ್ಸ್ಟೇಬಲನ್ನು ಕ್ರ್ಯಾಕ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಈ ಪ್ರಕಾರ ಸ್ವಲ್ಪ ಓದಲೇಬೇಕಾಗ್ತದ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ಕೊರಿ, ನೀವು ಕೇಳಿದವ್ರು ಎಲ್ಲಿ ಕ್ವಶನ್ಗಳನ್ನ ಹೆಚ್ಚು ಕೇಳಕತ್ತಾರ ಅಂತ ಹೇಳ್ತೀನಿ ನೋಡ್ರಿ. ಒಂದು ಕರೆಂಟ್ ಅಫೇರ್ಸ್ 10ರಿಂದ 15 ಕ್ವಶನ್. ಓಕೆ, 10 ಕ್ವಶನ್ ಇಟ್ಕೋರಿ. ಓಕೆ, IC ರೀ, IC ಒಳಗೂ ಕೂಡ ಪ್ರತಿ ಎಕ್ಸಾಮಲ್ಲಿ ನೋಡಿದಾಗ 10ರಿಂದ 15 ಪ್ರಶ್ನೆವರೆಗೂ ಬಂದಾವ. ಇಲ್ಲಿ 17 ಬಂದಾವ, ಅದು ಓಕೆ. ಒಟ್ಟು ಒಂದು 10ರಿಂದ 12, 13, 14 ಇಷ್ಟಂತರೂ ನಿಮ್ಮ ಭಾರತ ಸಂವಿಧಾನದ ಮೇಲೆ ಬರ್ತಾವ. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಂದು ಕ್ವಿಕ್ ರಿವಿಷನ್ ಬಗ್ಗೆ ಒಂದು ವಿಡಿಯೋ ಮಾಡಕತ್ತೀವಿ ರೀ, ಅದು ಕೂಡ ಇನ್ನೇನು ಕೆಲವೇ ದಿನದಾಗ ಬರ್ತೈತಿ. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದ್ರ ಮೇಲೆ ಕೂಡ ಒಂದು 10ರಿಂದ 15 ಕ್ವಶನ್, ಆಲ್ಮೋಸ್ಟ್ ಎಲ್ಲ 15 ಕ್ವಶನ ಬಂದಾವ್ರಿ, 12ರಿಂದ 15. ಓಕೆ, ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್. ಇನ್ನು ಹಿಸ್ಟ್ರಿ ಅಂತೂ ಎಲ್ಲ ಹಿಸ್ಟ್ರಿ ಓದಬೇಕು. ಸೊ ಹಿಸ್ಟ್ರಿ ಮೇಲೆ ಕೂಡ 15 ಕ್ವಶನ್ಸ್ ನಾರ್ಮಲ್ ಆಗಿ ಬಂದದಾವ್ರಿ. ನೋಡಿರಿ, ಒಟ್ಟುದ್ರಾಗೂ ನೋಡ್ಕೊರಿ 15 ಕ್ವಶನ್ ಬಂದಾವ್ರಿ. 15, 16, 15, 16 ನೋಡಿರಿ, ಇಲ್ಲಿ 18 ಬಂದಾವು, ಇಲ್ಲಿ 16 ಬಂದಾವು, ಇಲ್ಲಿ 15, ಇಲ್ಲಿ 15. ಓಕೆ, ಇನ್ನು ಜಿಯೋಗ್ರಫಿ ಕೂಡ 10ರಿಂದ 13 ಕ್ವಶನ್ಸ್ ಫಿಕ್ಸ್ ಬಂದೇ ಇರ್ತಾವೆ. ಇನ್ನು ಮೆಂಟಲ್ ಎಬಿಲಿಟಿ ಇವನು ಕೆಳಗಿಂದ ಏನೈತಲ್ರಿ, ಇವ್ನು ಇಷ್ಟ ಬಿಟ್ಟರು ಕೂಡ ನೀವು ಇವ್ನು ಕೈ ಬಿಟ್ಬಿಡ್ರಿ. ಸ್ಕೀಮ್ಸ್ ಆ್ಯಂಡ್ ಪ್ಲ್ಯಾನ್ ಇದನ್ನು ಕೈ ಬಿಟ್ಟರು ಕೂಡ ಮ್ಯಾಗಿಂದ್ರಾಗ ನಿಮ್ಮದು ಕಟ್ ಆಫ್ ಸ್ಕೋರ್ ಬರುತ್ತೆ ತಿಳಿತು. ಬಟ್ ಅದನ್ನು ಕೂಡ ಓದಿರಿ. ನೈತಿಕ ಸಾಮರ್ಥ್ಯದ ಕ್ವಶನ್ಸ್ ಏನದಾವಲ್ಲ ನಿಮ್ಗೆ ಅಲ್ಲೇ ಸಾಲ್ವ್ ಮಾಡೋಕ್ಕೆ ಈಸಿ ಇರುವ ರೀತಿಯೇ ಇರ್ತಾವೆ. ಅವನ್ನ ಅಲ್ಲೇ ನೋಡಿಕೊಂಡು ಕೂಡ ನೀವು ಸಾಲ್ವನ್ನ ಮಾಡ್ಬೋದು. ಓಕೆ, ಸ್ಕೀಮ್ಸ್ ಒಳಗೆ ಅವು ಬರ್ತಾವೆ. ಎಕನಾಮಿಕ್ಸ್ ಒಂದಿಷ್ಟು ಗೊತ್ತಿತ್ತಪ್ಪ ಅಂದ್ರೆ ಅದನ್ನು ಕೂಡ ಸ್ಟಡಿ ಮಾಡಿರಿ. ಎಕನಾಮಿಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಬರಲ್ಲ, ಫಿಕ್ಸ್ ಅಂದ್ರೆ ಒಂದು 4ರಿಂದ 5 ಕ್ವಶನ್ಸ್ ಅಷ್ಟು ಬಂದೇ ಬರ್ತಾವೆ. ಈ ರೀತಿ ನಿಮ್ಮದು ಪ್ಲ್ಯಾನ್ ಇಟ್ಕೊಂಡು ಸ್ಟಡಿಯನ್ನು ಮಾಡಿರಿ. ಯಾವ ರೀತಿ ಪ್ಲ್ಯಾನ್ ಅಂದ್ರೆ ಮುಖ್ಯವಾಗಿ ಭಾರತ ಸಂವಿಧಾನ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಓದೋದು. ಅದೇ ರೀತಿ ಕರೆಂಟ್ ಅಫೇರ್ಸ್ ಸ್ನೇಹಿತರೆ, ಒಂದು ಕರೆಂಟ್ ಅಫೇರ್ಸ್ ತಿಳ್ಕೊರಿ. ಕರೆಂಟ್ ಅಫೇರ್ಸು ಹುಯ್ಯತ್ತು ಓದಕ್ಕೆ ಹೋಗ್ಬೇಡ್ರಿ. ನಾನು ನೋಟ್ಸ್ ತೊಗೊಂಡು ಅಭ್ಯರ್ಥಿಗಳಿಗೆ ಒಂದಿಷ್ಟು ಕ್ವಶನ್ಸ್ ವಿತ್ ಆನ್ಸರನ್ನ ಕಳಿಸ್ತೀನಿ. ಕಡಿಮೆ ಅಂದ್ರೆ ಒಂದೊಂದು ತಿಂಗಳಿಗೆ ಒಂದು 200 ಕ್ವಶನ್ ಮಟ್ಟ ಇರ್ತಾವೆ. ಅಷ್ಟು ಓದಿದ್ರೆ ಸಾಕ್ರಿ. 12 ತಿಂಗಳು ಇರ್ತೈತಿ. ಟೋಟಲಾಗಿ ಒಂದು ಕಣ್ಣು ಆಡಿಸಿದ್ರೆ ಸಾಕ್ರಿ. ಎಕ್ಸಾಮ್ಗೆ ಹೋಗೋ ಸೆಂಟ್ರಿಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಕಣ್ಣು ಆಡಿಸಿದ್ರೆ ಅವು ಎಷ್ಟೋ ಆಗಲಿ ರಿಪೀಟ್ ಆಗಿರ್ತಾವೆ, ಸ್ವಲ್ಪ ನಿಮ್ಗೆ ಗೊತ್ತಿರ್ತಾವೆ. ಅಂದ್ರೆ ಆಲ್ರೆಡಿ ನೋಡಿರ್ತೀರಿ, ಪ್ರತಿನಿತ್ಯ ಅದನ್ನು ನೋಡಿರ್ತೀರಿ. ಸ್ವಲ್ಪ ಅದ್ರಾಗ ಒಂದು ಸ್ವಲ್ಪ ಗೊತ್ತಿತ್ತಂದ್ರೂ ಕೂಡ ಆನ್ಸರನ್ನು ಮಾಡ್ತೀರಿ. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ವಲ್ಪ ಇದು ಟಫ್ ಆಗುತ್ತೆ, ಯಾಕಂದ್ರೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಇದು ಟಫ್, ಬಟ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಈಸಿ ರೀ. ಆ ರೀತಿ ಕ್ವಶನ್ಸೇ ಇರ್ತಾವೆ. ನಿಮ್ದು 12th ಲೆವೆಲ ಇರ್ತಾವೆ ಅಥವಾ ಆಲ್ಮೋಸ್ಟ್ ಎಲ್ಲ 10th ಲೆವೆಲಕ್ಕೆ ಕೇಳ್ತಾರೆ ಸೈನ್ಸಿದ್ದು.
ಇಲ್ಲಿ ಮುಖ್ಯವಾಗಿ ನೀವು ಓದಬೇಕಾಗಿದ್ದು ಭಾರತ ಇತಿಹಾಸ ಆಗಿರ್ಬೋದು, ಅದೇ ರೀತಿ ಭಾರತದ ಸಂವಿಧಾನ ಆಗಿರ್ಬೋದು, ಭಾರತದ ಮತ್ತು ಕರ್ನಾಟಕದ ಭೂಗೋಳ, ಇವೆಲ್ಲ ಮುಖ್ಯವಾಗಿರೋ ಟಾಪಿಕ್ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಮೆಂಟಲ್ ಎಬಿಲಿಟಿ ಕೂಡ ಕ್ವಶನ್ಸ್ ಜಾಸ್ತಿ ಕೇಳಾಕತ್ತಾರ ಕೇಳಿದವರು, ಜಾಸ್ತಿ ಅಂದರೂ ಕೂಡ 10 ಕ್ವಶನ್ಸ್, 10ರಿಂದ 10 ಜಾಸ್ತಿ 10, 8, 9 ಇಷ್ಟ ಕ್ವಶನ್ಸ್ ಕೇಳಾಕತ್ತಾರ. ಅದಕ್ಕಾಗಿ ಮಿಸ್ ಮಾಡದೆ ಈ ಟಾಪಿಕ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸನ್ನು ಮಾಡಿರಿ. ಯಾವ್ಯಾವು? ಭಾರತ ಸಂವಿಧಾನ, ಕರೆಂಟ್ ಅಫೇರ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದೇ ರೀತಿ ಹಿಸ್ಟ್ರಿ, ಜಿಯೋಗ್ರಫಿ, ಮೆಂಟಲ್ ಎಬಿಲಿಟಿ, ಇವನ್ನ ಜಾಸ್ತಿ ಫೋಕಸ್ ಮಾಡಿರಿ. ಎಕನಾಮಿಕ್ಸ್ ಓದ್ರಿ ಬೇಡ ಅಂತಲ್ಲ, ಸ್ವಲ್ಪ ಕಡಿಮೆ, ಇವಕ್ಕೆ ಹೋಲಿಸಿದ್ರೆ ಅದನ್ನು ಕಡಿಮೆ ಓದ್ರಿ, ಅಂದಾಗ ಮಾತ್ರ ನೀವು ಹೆಚ್ಚಿನ ಸ್ಕೋರನ್ನು ಕೇಳಿದವರು ನಡೆಸುವ ಎಕ್ಸಾಮಲ್ಲಿ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಇದೇ ರೀತಿ ಬೇರೆ ಏನಾದರೂ ಅಪ್ಡೇಟ್ ಬೇಕಾಗಿತ್ತಂದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ. ಸ್ನೇಹಿತರೆ, ಯಾರ್ಯಾರೆಲ್ಲ ಈಗ ಅಪ್ಲಿಕೇಶನ್ನ ಹಾಕಿರಿ, ಯಾವ ಜಿಲ್ಲೆಗೆ ಅಪ್ಲಿಕೇಶನ್ನ ಹಾಕಿರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮ್ಮ ಅಭ್ಯರ್ಥಿಗಳು ಬೇರೆ ಈ ಜಿಲ್ಲೆಗೆ ಕಾಂಪಿಟೇಷನ್ ಹೆಚ್ಚೈತಿ, ಈ ಜಿಲ್ಲೆಗೆ ಕಡಿಮೆ ಐತತ್ರ ಒಂದು ಉದಾಹರಣೆಗಾಗಿ ನಿಮಗೆ ಗ್ರಿಪ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕಾಗಿ ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇದು ಬಂದು ನಿಮ್ಮದು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋರಿ. ಇದನ್ನೆಲ್ಲ ಕೂಡ ಅನಾಲಿಸಿಸ್ ಮಾಡ್ಬೇಕಂದ್ರೆ 1 ಅವರ್ 2 ಅವರ್ ಟೈಮ್ ತೊಗೊಂಡು ಎಲ್ಲ ಹುಕ್ಕಾಡ ಮಾಡಿದ್ದಿರುತ್ತೆ ರೀ. ಸೊ ಅದಕ್ಕಾಗಿ ಇದನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋರಿ, ನಿಮಗೆ ಹೆಲ್ಪ್ಫುಲ್ ಆಗಬಹುದು. ತಿಳಿತು ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಿಮಗೇನಾದರೂ ಪೊಲೀಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಶಾರ್ಟ್ ನೋಟ್ಸ್ ಅತ್ಯಂತ ಕಡಿಮೆ ಸಮಯದಲ್ಲಿ ಕ್ವಿಕ್ ರಿವಿಷನ್ನ ಮಾಡೋಕ್ಕೆ ಏನಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.